ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ನಾನಿವತ್ತು ಪಕ್ಕಾ ನಾಟಿ ಸ್ಟೈಲ್ ಬಿರಿಯಾನಿ, ಮಟನ್ ಬಿರಿಯಾನಿ ಅದರಲ್ಲೂ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ಲಿ ಮಿಕ್ಸಿ ಜಾರಿಗೆ ನೋಡಿ 2 ಇಡೀ ಆಗುವಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಶುಂಠಿ ಒಂದು 3 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಮತ್ತು 2 ಕೈ ತುಂಬ ಹಿಡಿ ಆಗುವಷ್ಟು 2 ಹಿಡಿ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀವಿ. ಮತ್ತು 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಇದಕ್ಕೆ ನಾವು ಆ್ಯಡ್ ಮಾಡ್ಕೋತಾ ಇದ್ದೀವಿ. ಯಾಕೆ ಅಂದರೆ ನಾಟಿ ಸ್ಟೈಲ್ ಅಂದ್ರೇ ಬಿರಿಯಾನಿ ಗ್ರೀನಿಶ್ ಆಗಿರಬೇಕಲ್ವ, ಸೊ ದಟ್ ನಾವಿಲ್ಲಿ ಯಾವುದೇ ಕಲರ್ ಆ್ಯಡ್ ಮಾಡ್ತಾ ಇಲ್ಲ. ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಬಂದು ಒಂದು 20 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನೆಲ್ಲ ನಾವು ಈ ಥರ ನೈಸಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೆಕ್ಸ್ಟ್ ಇವಾಗ ನಾನಿಲ್ಲಿ 5 ದಪ್ಪ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 3 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಮಸಾಲೆ ಐಟಮ್ ಪಲಾವ್ ಎಲೆ, ಅನಾನಸ್ ಹೂವು, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ, ಓಂಕಾಳು, ಇದಿಷ್ಟು ಮಸಾಲೆ ಐಟಮ್ನ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ 1/2 kg ಮಟನನ್ನು ತೊಳೆದು ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಸೊ ಬನ್ನಿ, ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾವು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ತುಪ್ಪನ ಕೂಡ ನಾವು ಆ್ಯಡ್ ಮಾಡ್ಕೋತಾ ಇದ್ದೀವಿ. ಸೊ ಯಾರಿಗೆಲ್ಲ ತುಪ್ಪ ಬೇಡ ಅವ್ರು ಸ್ಕಿಪ್ ಮಾಡಿಕೊಂಡು ತುಪ್ಪದ ಬದಲು ಎಣ್ಣೆನೇ ನೀವು ಸೇರಿಸ್ಕೋಬೋದು. ಸೊ ಆ ಎಣ್ಣೆ ಸ್ವಲ್ಪ ಕಾದ ನಂತರ ನಾವು ಮಸಾಲೆ ಐಟಮ್ ಏನೇನು ತೊಗೊಂಡಿದ್ವಿ ಅದಷ್ಟು ನೋಡಿ ಫ್ರೆಂಡ್ಸ್ ಇವಾಗ ಹಾಕ್ಕೊಂಡಿದ್ದೀನಿ. ಉರಿ ಬಂದು ಕಮ್ಮಿನೇ ಇರಲಿ, ಏಕೆಂದರೆ ಆ ಮಸಾಲೆ ಐಟಮ್ ಎಲ್ಲ ಸೀದೋಗ್ಬಿಟ್ರೆ ಅದ್ರ ಫ್ಲೇವರ್ ಚೆನ್ನಾಗಿರಲ್ಲ, ಸೀದೋಗಬಾರ್ದು ಯಾವುದೂ ಕೂಡ. ಆ್ಯಂಡ್ ಇವಾಗ ನಾವು ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀವಿ ಫ್ರೆಂಡ್ಸ್. ನಾನಿಲ್ಲಿ 5 ಈರುಳ್ಳಿ ತೊಗೊಂಡಿದ್ದೀನಿ. ನಿಮಗೆಲ್ಲ ಅಷ್ಟು ಈರುಳ್ಳಿ ಬೇಡ ಅನಿಸಿದ್ರೆ ನೀವು ಕಮ್ಮಿನೂ ಕೂಡ ತೊಗೋಬೋದು. ಸೊ ದಟ್ ಆ ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಬಿಕಾಸ್ ಅದು ಯಾಕಂದರೆ ಹಸಿ ವಾಸನೆ ಇದ್ದರೆ ನಮ್ಗೆ ತಿನ್ನುವಾಗ ಅದೇ ಫ್ಲೇವರ್ ಬರ್ತಾ ಇರುತ್ತೆ. ಹಾಗಾಗಿ ಹಸಿ ಸ್ಮೆಲ್ ಇದ್ದರೆ ಬಿರಿಯಾನಿ ಅಷ್ಟು ಚೆನ್ನಾಗಾಗಲ್ಲ. ಆ ನೀಟಾಗಿ ಹಸಿ ಸ್ಮೆಲ್ ಏನು ಇದೆ ಅದು ಫುಲ್ಲು ನೀಟಾಗಿ ಹೋಗಿಬಿಡ್ಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇನ್ನೂ ಫ್ರೈ ಆಗ್ತಾ ಇದೆ. ಆ್ಯಂಡ್ ನೋಡಿ, ಇವಾಗ ನೀಟಾಗಿ ಫ್ರೈ ಆದಮೇಲೆ ನಾವಿಲ್ಲಿ ನಾವು 3 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ನಾವು ಸೇರಿಸ್ಕೋತಾ ಇದ್ದೀವಿ. ಆ್ಯಂಡ್ ಇವಾಗ ಟೊಮೆಟೊ ಬೆಂದಾದಮೇಲೆ ಮಟನ್ ನಾವು 1/2 kg ಮಟನ್ ತೊಗೊಂಡಿದ್ವಿ ಅದನ್ನು ಕೂಡ ನಾವು ಆ್ಯಡ್ ಮಾಡ್ಕೋತಾ ಇದ್ದೀವಿ ಇವಾಗ. ಸೊ ದಟ್ ಏನಂದರೆ ಇವಾಗಲೇ ಅದು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಎಲ್ಲ ಇದಾದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗುತ್ತೆ ಅನ್ನೋ ಒಂದು ರೀಸನ್ಗೆ. ಸೊ ಮಟನ್ ಹಾಕಿದ್ಮೇಲೆ ನಾವು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕೆ ಅಂದರೆ ಅದು ಮಟನ್ ಉಪ್ಪಿಡ್ದು ಬೇಯಬೇಕು. ಸೊ ಅದು ಮಟನ್ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಏನು ರುಬ್ಕೊಂಡಿದ್ವಿ ಆ ಮಸಾಲೆ ಆ್ಯಡ್ ಮಾಡಿಕೊಂಡು ಮಸಾಲೆನೂ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ನಾವಿಲ್ಲಿ 5 ಗ್ಲಾಸಷ್ಟು ಬಾಸುಮತಿ ರೈಸ್ನ ತೊಗೊಂಡಿದ್ವಿ. ಮತ್ತು ಅದಕ್ಕೆ ಜೀರಾ ರೈಸ್ ಅಂತ ಬರುತ್ತೆ ಫ್ರೆಂಡ್ಸ್. ಅದನ್ನು 5 ಗ್ಲಾಸಲ್ಲಿ 3 ಗ್ಲಾಸು ಬಾಸುಮತಿ ರೈಸು, 2 ಗ್ಲಾಸು ಜೀರಾ ರೈಸ್ನ ತೊಗೊಂಡು ಒಂದು 1/4 ಗಂಟೆಗೆ ಮುಂಚೆನೇ ಅದನ್ನ ತೊಳೆದು ನೆನೆಸಿಟ್ಕೊಂಡಿದ್ದೀವಿ ಫ್ರೆಂಡ್ಸ್. ನೆನೆಸಿಟ್ಕೊಂಡಿದ್ರೆ ಬಿರಿಯಾನಿ ಉದ್ರಾಗಿ ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ಸೊ ದಟ್ 5 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 10 ಗ್ಲಾಸ್ ನೀರು ಸೇರಿಸ್ಕೊಂಡು ವಿಜಿಲ್ ಬರ್ಸ್ಕೊಂಡೆ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಮೇಲೆ ತುಪ್ಪ ಬೇಡ ಅನ್ನೋರು ಕೂಡ ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ದಟ್ ಇವಾಗ ಬಿಸಿಯಾದ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ರೆಡಿಯಾಗಿದೆ. ಥ್ಯಾಂಕ್ ಯು.